ಯರು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 32ನೇ ವಾಕ್ಯ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ, ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಕೆರೆಯಲ್ಲಿ ಒಂದು ಮೀನು ನೀರಿನಲ್ಲಿಯೇ ಇದ್ದು ಬೇಸರಗೊಂಡು ನೀರಿನಿಂದ ಮೇಲೆ ಜಿಗಿಯುತ್ತಾ ಕೆರೆಯ ಪಕ್ಕದಲ್ಲಿ ಆಡುತ್ತಾ ಇದ್ದ ಮಕ್ಕಳನ್ನು ನೋಡಿತು. ನೋಡಿ ಮನಸ್ಸಿನಲ್ಲಿ ಹೀಗೆಂದುಕೊಂಡಿತು, ಈ ನೀರಿನಲ್ಲಿ ಇದ್ದು ಜೀವನವೇ ಸಾಕಾಗಿದೆ, ಭೂಮಿಯ ಮೇಲೆ ಹೋಗಿ ಸಂತೋಷವಾಗಿರಬೇಕೆಂದುಕೊಂಡು ರಾತ್ರಿಯಲ್ಲಿ ನೀರಿನಿಂದ ಹೊರಬಂದು ದಡದಲ್ಲಿ ಬಿದ್ದಿತು. ಇದನ್ನೆಲ್ಲ ನೋಡುತ್ತಿದ್ದ ದೇವರು ಸುಮ್ಮನಿದ್ದರು. ಆ ಮೀನು ನಿಧಾನವಾಗಿ ಒದ್ದಾಡಲು ಪ್ರಾರಂಭವಾಯಿತು. ಉಸಿರಾಡಲು ಕಷ್ಟವಾಗಿ ಸಾಯುವಂತಾಯಿತು. ಆಗ ಮನಸ್ಸಿನಲ್ಲಿ, ಅಯ್ಯೋ, ನಾನು ಮತ್ತೆ ಸ್ವಸ್ಥಳಕ್ಕೆ ಹೋದರೆ ಸಾಕಪ್ಪ ಎಂದಿತು. ಕೂಡಲೇ ಇದನ್ನು ನೋಡುತ್ತಿದ್ದ ದೇವರು ಜೋರಾದ ಗಾಳಿಯನ್ನು ಬರಮಾಡಿದರು. ಇದರಿಂದ ಕೆರೆಯಲ್ಲಿದ್ದ ನೀರು ಹೊರಚಿಮ್ಮಲ್ಪಟ್ಟು ಆ ಮೀನನ್ನು ಒಳಗೆ ಎಳೆದುಕೊಂಡಿತು. ಆಗ ಮೀನು, ನನ್ನ ಬಳಿಯಲ್ಲಿ ಏನಿದೆಯೋ ಅದು ಒಳ್ಳೆಯದೇ ಆಗಿದೆ ಎಂದು ತಿಳಿದು ಕೆರೆಯಲ್ಲಿಯೇ ಸಂತೋಷದಿಂದ ಬದುಕಲು ಪ್ರಾರಂಭಿಸಿತು. ನೆಲ್ಮೆಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಅಗತ್ಯತೆಗಳನ್ನು ತಿಳಿದಿದ್ದು ಅವುಗಳನ್ನು ಈಗಾಗಲೇ ಒದಗಿಸಿರುತ್ತಾರೆ. ಬೇಡವಾದ ಚಿಂತೆ ಮತ್ತು ಆಲೋಚನೆಯಿಂದ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ಜೈ ಯೇಸು ಕ್ರಿಸ್ತ.